ಸಿಡಿದೆದ್ದ ಪನ್ನೀರ್ ಸೆಲ್ವಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕೊನೆಗೂ ಮೌನ ಮುರಿದ ಜಯಲಲಿತಾ ಪರಮಾಪ್ತ ಶಶಿಕಲಾ ವಿರುದ್ಧ ತನಿಖೆಯ ಅಸ್ತ್ರ ಬಳಸಿದ ಪನ್ನೀರ್ ಸೆಲ್ವಂ. OPS ಪಟ್ಟುಗಳಿಗೆ ಶಶಿಕಲಾ ಪ್ರತಿಪಟ್ಟು. ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೆ ನಡೆದಿರುವಂತಹ ಬೆಳವಣಿಗೆಗಳ ಪಿನ್ ಟು ಪಿನ್ ಮಾಹಿತಿ. ಇದುವೇ ಇವತ್ತಿನ ವಿಶೇಷ. ಸಿಡಿದೆದ್ದ ಪನ್ನೀರ್ ಸೆಲ್ವಂ. ತಮಿಳುನಾಡಿನಲ್ಲಿ ನಿನ್ನೆ ರಾತ್ರಿ ಯಾರೂ ಕೂಡ ಊಹಿಸೋದಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ರೀತಿಯ ರಾಜಕೀಯ ಬಿರುಗಾಳಿಯೊಂದು ಬೀಸಿತು. ದಿವಂಗತ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಪರಮಾಪ್ತೆ ಶಶಿಕಲಾರನ್ನ AIADMK ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ನೇಮಿಸಲು ಪ್ರಧಾನ ಕಾರಣವಾಗಿದ್ದ ಹಂಗಾಮಿ CM ಪನ್ನೀರ್ ಸೆಲ್ವಂ ಇದ್ದಕ್ಕಿದ್ದಂತೆ ದಂಗೆ ಎದ್ದಿದ್ದರು. ನಿನ್ನೆ ರಾತ್ರಿ ನಡೆದಂತಹ ದಿಢೀರ್ ಬೆಳವಣಿಗೆ ಇದಾಗಿತ್ತು. ಪನ್ನೀರ್ ಸೆಲ್ವಂ ಅವರು ಇದ್ದಕ್ಕಿದ್ದಂತೆ ಯಾವುದೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಆದರೆ ಏನ ನಿರ್ಧಾರ ಅನ್ನುವಂಥದ್ದನ್ನ ಹೇಳಿರಲಿಲ್ಲ. ಆದರೆ ಅವರ ನಡೆ ಸ್ಪಷ್ಟವಾಗಿ ಶಶಿಕಲಾ ನಟರಾಜನ್ ಅವರ ವಿರುದ್ಧ ಇತ್ತು ಅನ್ನುವಂಥದ್ದನ್ನ ಪುಷ್ಟೀಕರಿಸುವಂತಿತ್ತು. ನಿನ್ನೆ ರಾತ್ರಿ ಬಹುಶಃ ಯಾರೂ ಕೂಡ ಊಹಿಸಿರಲಿಲ್ಲ ಪನ್ನೀರ್ ಸೆಲ್ವಂ ಅವರಂತಹ ಓರ್ವ ಸ್ವಾಮಿನಿಷ್ಠನಾಗಿದ್ದಂತಹ ರಾಜಕಾರಣಿ ಜಯಲಲಿತಾ ಅವರು ಎರಡೆರಡು ಬಾರಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಒಂದು ದಿನವೂ ಕೂಡ CM ಕುರ್ಚಿಯ ಮೇಲೆ ಕುಳಿತುಕೊಳ್ಳದೇನೆ CM ಕುರ್ಚಿಯ ಮೇಲೆ ಜಯಲಲಿತಾ ಅವರ ಫೋಟೋವನ್ನು ಇಟ್ಟುಕೊಂಡು ರಾಜಕೀಯ ಮಾಡಿದಂತಹ ಓರ್ವ ನಾಯಕ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಬಹುಶಃ ಯಾವ ರಾಜಕೀಯ ಪಂಡಿತರಿಗೂ ಕೂಡ ಇರಲಿಲ್ಲ. AIADMK ಕಾರ್ಯಕರ್ತರಿಗೂ ಕೂಡ ಇರಲಿಲ್ಲ. ಪ್ರತಿಪಕ್ಷಗಳವರಿಗೂ ಕೂಡ ಬಹುಶಃ ಇಂತಹದ್ದೊಂದು ಮಾಹಿತಿ ಇದ್ದಿರಲಾರದು. ಆದರೆ ನಿನ್ನೆ ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಚೆನ್ನೈನ ಮರೀನಾ ಬೀಚ್ನಲ್ಲಿದ್ದ ಜಯಲಲಿತಾ ಅವರ ಸಮಾಧಿ ಬಳಿಗೆ ತೆರಳಿದ ಪನ್ನೀರ್ ಸೆಲ್ವಂ ರಾತ್ರಿ 9 ಗಂಟೆ 45 ನಿಮಿಷದವರೆಗೆ ಧ್ಯಾನ ಮಾಡಿದರು. ಒಬ್ಬರೇ ಕುಳಿತು ಧ್ಯಾನ ಮಾಡಿದಂತಹ ಪನ್ನೀರ್ ಸೆಲ್ವಂ ಯಾರ ಜೊತೆಗೂ ಅತ್ಯಂತ ಮೌನವಾಗಿ ಕುಳಿತು ಕಂಪ್ಲೀಟಾಗಿ ಧ್ಯಾನ ಮಗ್ನರಾಗಿರುವಂತಹ ಭಂಗಿಯಲ್ಲಿನೇ ಸಮಾಧಿಯ ಮುಂದೆ ಕುಳಿತಿದ್ರು. ಏನನ್ನ ಅವರು ಇಷ್ಟೊಂದು ಧ್ಯಾನ ಮಾಡಿದ್ರು, ಯಾವ ಉದ್ದೇಶ ಅವರದ್ದಿತ್ತು, ಯಾವ ಕಾರಣಕ್ಕಾಗಿ ಅವರು ಅಲ್ಲಿಗೆ ಬಂದಿದ್ರು, ಮರೀನಾ ಬೀಚ್ಗೆ ಬಂದಂಥ ಉದ್ದೇಶ ಏನಿತ್ತು, ಸುಮಾರು 40 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಅವರು ಧ್ಯಾನ ಮಾಡ್ತಾ ಇದ್ರೆ ಅವರ ಬೆಂಬಲಿಗರು ತದೇಕ ಚಿತ್ತದಿಂದ ಅವ್ರನ್ನ ನೋಡ್ತಾ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಹೊರತಾಗಿ ಯಾರು ಕೂಡ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಅವರ ಭಂಗಿಯನ್ನು ನೋಡಿದ್ರೆ, ಅವರು ಕುಳಿತಿದ್ದಂತಹ ಭಂಗಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಅವರ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದ್ದು, ಆ ಕಾರಣಕ್ಕಾಗಿ ಅಮ್ಮನಿಗೆ ಏನೋ ಸಮರ್ಪಣೆ ಮಾಡೋದಕ್ಕಾಗಿ ಅವರು ಅಲ್ಲಿಗೆ ಬಂದಿದ್ದಾರೆ. ಅಂದರೆ ಅವರ ನಂಬಿಕೆಗಳ ಪ್ರಕಾರ ತಮಿಳುನಾಡಿನಲ್ಲಿ ಅಮ್ಮನನ್ನ ದೇವರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತಹ ಪನ್ನೀರ್ ಸೆಲ್ವಂ ಅವರು ಅದೇ ಕಾರಣಕ್ಕಾಗಿ ಅಮ್ಮನ ಸಮಾಧಿಯ ಮುಂದೆ ಕುಳಿತಿದ್ರು ಅನ್ನುವಂತಹದ್ದು ಬಹುಶಃ ಪ್ರತಿಯೊಬ್ಬರು ಕೂಡ ಆ ಹಂತದಲ್ಲಿ ಅಂದ್ಕೊಂಡಿದ್ದಂಥದ್ದು. ಆದರೆ ಪನ್ನೀರ್ ಸೆಲ್ವಂ ಅವರ ಈ ನಡೆ ಸ್ಪಷ್ಟವಾಗಿ ಅವರು ಏನನ್ನೋ ಮಾಡಲು ಹೊರಟಿದ್ದಾರೆ ಅನ್ನುವಂಥದ್ದನ್ನು ಸೂಚಿಸುವಂತಿತ್ತು. ಪನ್ನೀರ್ ಸೆಲ್ವಂ ಅವರು ಸುಮಾರು 40 ನಿಮಿಷಗಳ ಕಾಲ ಮರೀನಾ ಬೀಚ್ನಲ್ಲಿರುವ ಜಯಲಲಿತಾ ಅವರ ಸಮಾಧಿಯ ಮುಂದೆ ಕುಳಿತು ಧ್ಯಾನಮಗ್ನರಾಗಿದ್ದರು. ಮೊಬೈಲ್
ತಮಿಳುನಾಡಿನ ರಾಜಕಾರಣದಲ್ಲಿ ಸಿನಿಮಾ ಮಂದಿ ಸಿನಿಮೀಯವಾದಂತಹ ವರ್ತನೆಗಳು ಸಾಮಾನ್ಯ. ಆದರೆ ಸಿನಿಮಾ ಮಂದಿ ಅಲ್ಲದೇ ಇದ್ದಂತಹ ಪನ್ನೀರ್ ಸೆಲ್ವಂ ಕೂಡ ನಿನ್ನೆ ಸಿನಿಮಾ ಮಾದರಿಯಲ್ಲಿನೇ ಅಲ್ಲೊಂದು ಧ್ಯಾನವನ್ನು ಮಾಡ್ತಾರೆ. ಜಯಾ ಸಮಾಧಿ ಬಳಿ ಧ್ಯಾನದ ಬಳಿಕ ಮಾತನಾಡಿದ ಪನ್ನೀರ್ ಸೆಲ್ವಂ, ಸಿಎಂ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನು ವಾಪಸ್ ಪಡೆಯಲು ನಾನು ಸಿದ್ಧ ಅಂತ ಹೇಳಿದರು. ನನಗೆ ತೀವ್ರ ಒತ್ತಡ ಹಾಕಿದ್ದರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ನನಗೆ ಮಾಹಿತಿ ನೀಡದೆ ಪಕ್ಷದ ಶಾಸಕರ ಸಭೆ ಕರೆಯಲಾಗಿತ್ತು. ಶಶಿಕಲಾರನ್ನು ಸಿಎಂ ಮಾಡಲು ನನಗೆ ರಾಜೀನಾಮೆ ನೀಡುವಂತೆ ನನ್ನ ಮೇಲೆ ತೀವ್ರ ಒತ್ತಡ ಹೇರಲಾಗಿತ್ತು ಅಂತ ಬಾಂಬ್ ಸಿಡಿಸಿದರು. ಅಷ್ಟೇ ಅಲ್ಲ, ತಮಿಳುನಾಡು ರಾಜ್ಯದ ಜನತೆ ಬಯಸಿದರೆ ಮತ್ತೆ ಸಿಎಂ ಆಗುವೆ. ರಾಜ್ಯದ ಜನತೆಯ ಸೇವೆ ಮುಂದುವರಿಸಲು ನಾನು ಸಿದ್ಧನಿದ್ದೇನೆ. ಎಐಡಿಎಂಕೆ ಪಕ್ಷ ಉಳಿಸಲು ಕೊನೆವರೆಗೂ ಹೋರಾಟ ಮಾಡ್ತೇನೆ ಅಂತ ಹೇಳಿದರು. நான் எனக்கு ஏற்பட்ட அந்த மன உளைச்சலை மன வருத்தத்தை இங்கே வந்து நான் சொன்ன பொழுது ನನಗೆ ತಿಳಿದಿರುವ ಸ್ಪಷ್ಟವಾದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ಸತ್ಯ ಹೇಳುವಂತೆ ನನಗೆ ಅಮ್ಮ ಆತ್ಮ ಸಂದೇಶ ನೀಡಿದೆ. ಶಶಿಕಲಾ ನಟರಾಜನ್ ಒತ್ತಡದಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಪಕ್ಷ ಹಾಗೂ ಜನತೆಗಾಗಿ ರಾಜೀನಾಮೆ ವಾಪಸ್ ಪಡೆಯಲು ನಾನು ಸಿದ್ಧನಿದ್ದೇನೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಏನೇ ಆದರೂ ಎಐಡಿಎಂಕೆ ಪಕ್ಷ ಹಾಗೂ ಜನತೆಗಾಗಿ ಹೋರಾಟ ಮಾಡ್ತೇನೆ. என்னுடைய பரிந்துரை என்பது அமைச்சரவையும் பொறுப்பேற்றுக் கொண்டு எங்களுடைய பணியை செய்து கொண்டிருந்த நேரத்தில் ಹೀಗೆ ಅಮ್ಮ ಆತ್ಮದ ಜೊತೆ ಮಾತನಾಡಲಿಕ್ಕೆ ಅಂತ ಹೇಳಿನೇ ಏನೋ ಧ್ಯಾನದಲ್ಲಿ ಕುಳಿತಿದ್ದಂತಹ ಪನ್ನೀರ್ ಸೆಲ್ವಂ ನಂತರ ಮಾತನಾಡುವಾಗಲೂ ಕೂಡ ಮಾಧ್ಯಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಅವರು ಹೇಳಿರುವಂಥದ್ದು, ನಾಳೆ ನನಗೆ ಏನಾಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಏನೇ ಆದರೂ ಎಐಎಡಿಎಂಕೆ ಹಾಗೂ ರಾಜ್ಯದ ಜನತೆಗಾಗಿ ನಾನು ಹೋರಾಟ ನಡೆಸಲು ಸಿದ್ಧ ಅಂತ ಘೋಷಿಸಿದರು. ಎಐಎಡಿಎಂಕೆ ಪಕ್ಷದ ಅಸ್ತಿತ್ವಕ್ಕಾಗಿ ಕೊನೆಯವರೆಗೂ ಹೋರಾಟ ನಡೆಸ್ತೇನೆ ಹಾಗೂ ತಮಿಳುನಾಡು ಜನತೆಯ ಸೇವೆಗೆ ಕೊನೆಯವರೆಗೂ ಹೋರಾಟ ನಡೆಸುವುದಾಗಿ ಹೇಳೋದ್ರ ಮೂಲಕ ಶಶಿಕಲಾಕ್ಕೆ ಸೆಡ್ಡು ಹೊಡೆದರು. ಹೀಗೆ ಜಯಲಲಿತಾ ಸಮಾಧಿಯ ಬಳಿಯಲ್ಲಿ ಮಾತನಾಡಿದ್ದ ಪನ್ನೀರ್ ಸೆಲ್ವಂ ಅವರು ರಾಜೀನಾಮೆ ನೀಡುವಂತೆ ನನಗೆ ಒತ್ತಡ ಇತ್ತು ಅಂತ ಶಶಿಕಲಾ ವಿರುದ್ಧ ಬಾಂಬ್ ಸಿಡಿಸ್ತಾ ಇದ್ದಂತೆ ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಶಶಿಕಲಾ ಸಚಿವರು ಮತ್ತು ಶಾಸಕರ ತುರ್ತು ಸಭೆಯೊಂದನ್ನು ನಡೆಸಿದರು. ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದ ಶಶಿಕಲಾ ಶಾಸಕರು ಹಾಗೂ ಸಚಿವರ ಜೊತೆಗೆ ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಸೇರಿ ಅಲ್ಲಿನೇ ಬಹಳ ಹೊತ್ತು ಸಮಾಲೋಚನೆಯನ್ನು ಕೂಡ ನಡೆಸಿದರು. ಏನು ಮಾಡಬೇಕು, ಮುಂದೆ ಏನು ಮಾಡಬಹುದು ಅನ್ನೋದರ ಬಗ್ಗೆ ಪೋಯಸ್ ಗಾರ್ಡನ್ನಲ್ಲಿರ್ತಕ್ಕಂತಹ ನಿವಾಸದಲ್ಲಿ ಶಶಿಕಲಾ ಅವರು ಚರ್ಚೆ ನಡೆಸಿದರು. ಹೀಗೆ ಶಾಸಕರು ಹಾಗೂ ಸಚಿವರ ಜೊತೆಗೆ ಚರ್ಚೆಯನ್ನು ನಡೆಸಿದ ನಂತರ ಒಂದು ನಿರ್ಧಾರಕ್ಕೆ ಅಂತಿಮವಾಗಿ ಶಶಿಕಲಾ ಬರ್ತಾರೆ. ಶಶಿಕಲಾ ನಟರಾಜನ್ ವಿರುದ್ಧ ಬಂಡಾಯ ಎದ್ದ ಹಿನ್ನೆಲೆಯಲ್ಲಿ ಎಐಎಡಿಎಂಕೆಯ ಖಜಾಂಜಿ ಸ್ಥಾನದಿಂದ ಪನ್ನೀರ್ ಸೆಲ್ವಂರನ್ನ ವಜಾ ಮಾಡಲಾಯಿತು. ಶಶಿಕಲಾ ನಟರಾಜನ್ ನೇತೃತ್ವದಲ್ಲಿ ಪೋಯಸ್ ಗಾರ್ಡನ್ನಲ್ಲಿ ಸಭೆ ನಡೆಸಿದ ಬಳಿಕ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಸಭೆಯಲ್ಲಿ ಪನ್ನೀರ್ ಸೆಲ್ವಂರನ್ನ ವಜಾಗೊಳಿಸುವಂತೆ ಶಶಿಕಲಾ ನಟರಾಜನ್ ಘೋಷಣೆ ಮಾಡಿದರು. ಅಲ್ಲದೆ ಪಕ್ಷದ ನೂತನ ಖಜಾಂಜಿಯಾಗಿ ಡಿ ಶ್ರೀನಿವಾಸ್ ಅವರನ್ನ ಆಯ್ಕೆ ಮಾಡಲಾಯಿತು.
ಹೀಗೆ ಓ ಪನ್ನೀರ್ ಸೆಲ್ವಂ ಅವರನ್ನ ಪಕ್ಷದ ಖಜಾಂಜಿ ಸ್ಥಾನದಿಂದ ವಜಾಗೊಳಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಪೋಯಸ್ ಗಾರ್ಡನ್ನ ನಿವಾಸದಲ್ಲಿ ಶಶಿಕಲಾ ನಟರಾಜನ್ ಅವರು ಇಂಥದ್ದೊಂದು ತೀರ್ಮಾನವನ್ನ ಪ್ರಕಟಿಸಿದರು. ಯಾಕಂದ್ರೆ ಪನ್ನೀರ್ ಸೆಲ್ವಂ ಅವರು ಪಕ್ಷದ ಲೈನ್ಸ್ ಅನ್ನ ಮೀರಿ ಮಾತನಾಡಿದ್ದಾರೆ ಅನ್ನುವ ಕಾರಣಕ್ಕೆ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವಂತಹ ಅಥವಾ ಬೇರೆನ್ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವ ಬದಲಿಗೆ ಪಕ್ಷದಲ್ಲಿದ್ದಂತಹ ಸ್ಥಾನದಿಂದ ಅವರನ್ನು ತೆಗೆದುಹಾಕುವಂತಹ ತೀರ್ಮಾನವನ್ನು ಕೈಗೊಳ್ಳೋದ್ರ ಮೂಲಕ ಪಕ್ಷವೇ ಸುಪ್ರೀಂ ಅನ್ನುವಂಥದ್ದನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಶಶಿಕಲಾ ನಟರಾಜನ್ ಅವರು ನಿನ್ನೆ ರಾತ್ರಿನೇ ಮಾಡಿದರು. ಯಾವಾಗ ಪನ್ನೀರ್ ಸೆಲ್ವಂ ಅವರು ನಾನು ನಿಜ ಹೇಳ್ತೀನಿ ಅನ್ನೋದರ ಮೂಲಕವಾಗಿ ಜಯಾ ಅವರ ಸಮಾಧಿಯ ಬಳಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಎಐಎಡಿಎಂಕೆ ಉಚ್ಚಾಟಿತ ಸಂಸದೆ ಶಶಿಕಲಾ ಪುಷ್ಪ ಅವರು ಪನ್ನೀರ್ ಸೆಲ್ವಂ ಅವರ ನಡೆಯನ್ನ ಬೆಂಬಲಿಸಿದರು. ಚೆನ್ನೈನಲ್ಲಿ ಮಾತನಾಡಿದ ಅವರು ಪನ್ನೀರ್ ಸೆಲ್ವಂ ಅವರು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು. I welcome this step by Mr. O. Pannirselvam. Really, I'm proud to say that we party cadres, Amma's Atma, from there it is blessing us, I think, because he himself tells that they have threatened and got signature from him as they got from me to resign from Rajya Sabha MP. It is very bad culture. ಎಸ್, ಪನ್ನೀರ್ ಸೆಲ್ವಂ ಅವರು ಇವತ್ತು ಹಾಗಾದ್ರೆ ಏನು ಮಾಡಿದ್ರು? ನಿನ್ನೆ ಇಷ್ಟೆಲ್ಲ ಬೆಳವಣಿಗೆ ಆಯಿತು, ಅದಾದ ನಂತರ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ನಿನ್ನೆ ರಾತ್ರಿ ಶಶಿಕಲಾ ವಿರುದ್ಧ ಸಿಡಿದೆದ್ದಿದ್ದ ಪನ್ನೀರ್ ಸೆಲ್ವಂಗೆ ಕೆಲ ಶಾಸಕರು ಬೆಂಬಲ ವ್ಯಕ್ತಪಡಿಸಿದರು. ಹೀಗಾಗಿ ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಚೆನ್ನೈನ ಗ್ರೀನ್ವೇಸ್ ರಸ್ತೆಯಲ್ಲಿರುವ ಪನ್ನೀರ್ ಸೆಲ್ವಂ ನಿವಾಸಕ್ಕೆ ಕೆಲ ಶಾಸಕರು ಆಗಮಿಸಿದರು. 4-5 ಜನ ಶಾಸಕರು ಪನ್ನೀರ್ ಸೆಲ್ವಂ ಜೊತೆಗೆ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು, ಶಾಸಕರು ಮತ್ತು ಮಾಜಿ ಶಾಸಕರ ಜೊತೆಗೂ ಕೂಡ ಪನ್ನೀರ್ ಸೆಲ್ವಂ ಅವರು ಚರ್ಚೆಯನ್ನ ನಡೆಸಿದರು. ಪನ್ನೀರ್ ಸೆಲ್ವಂ ಅವರ ಮನೆಯತ್ತ ಇವತ್ತು ಬೆಳಗ್ಗೆ ಕೆಲ ಶಾಸಕರು ಬಂದಿದ್ದರು. ಎಐಎಡಿಎಂಕೆಯ ಕೆಲ ಶಾಸಕರು ಆಗಮಿಸಿದ್ರು ಪನ್ನೀರ್ ಸೆಲ್ವಂ ಅವ್ರ ಜೊತೆಗೆ ಮಾತನಾಡೋ ಕಾರಣಕ್ಕೆ. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಪನ್ನೀರ್ ಸೆಲ್ವಂ ಕಡೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶಾಸಕರೇನಾದರೂ ಬರ್ತಾರಾ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಅದು ಕೇವಲ 5-6 ಜನ ಶಾಸಕರು ಬರೋದಕ್ಕಷ್ಟೇ ಸೀಮಿತ ಆಗಿದ್ದರಿಂದಾಗಿ ದೊಡ್ಡ ಮಟ್ಟದ ಬಲ ಪ್ರದರ್ಶನಕ್ಕೆ ಯಾವುದೇ ವೇದಿಕೆ ಅಲ್ಲಿ ಸಜ್ಜಾದಂತೆ ಕಾಣಲಿಲ್ಲ. ಹಾಗಾಗಿ ಬಂದಿರತಕ್ಕಂಥ ಶಾಸಕರು, ಸಚಿವರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರ ಜೊತೆಗೆ ಮಾತನಾಡಿ ಅವರನ್ನು ಕಳುಹಿಸಿಕೊಟ್ಟರು ಓ ಪನ್ನೀರ್ ಸೆಲ್ವಂ. ಹೀಗೆ ಶಾಸಕರೆಲ್ಲ ಬಂದು ಹೋದ ನಂತರ ಶಶಿಕಲಾ ನಟರಾಜನ್ ವಿರುದ್ಧ ನಿನ್ನೆ ರಾತ್ರಿ ಗುಡುಗಿದ್ದ OPS ಇವತ್ತು ಬೆಳಗ್ಗೆ ಮತ್ತೆ ಕಿಡಿಕಾರಿದ್ರು. ಚೆನ್ನೈನ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು ಜಯಲಲಿತಾ ಸಾವಿನ ಕುರಿತು ತನಿಖೆ ನಡೆಸುವುದಾಗಿ ಹೇಳಿದರು. ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ಹಿಂಪಡೆಯುವುದಾಗಿ ತಿಳಿಸಿದ್ದು, ನ್ಯಾಯ ನಿಷ್ಠೆ ನನ್ನ ಬಳಿ ಇದೆ, ಸದನದಲ್ಲಿ ವಿಶ್ವಾಸಮತವನ್ನು ಸಾಬೀತುಪಡಿಸ್ತೇನೆ ಅಂತ ಹೇಳುವ ಮೂಲಕ ಶಶಿಕಲಾ ವಿರುದ್ಧ ತೊಡೆ ತಟ್ಟಿದ್ರು. ತಾವು ಎಂದೂ ಪಕ್ಷಕ್ಕೆ ದ್ರೋಹ ಬಗೆದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ಅಧಿಕಾರದಲ್ಲಿದ್ದರೂ ಇಲ್ಲದಿದ್ದರೂ ನಿಷ್ಠೆಯಿಂದ ಇದ್ದೇನೆ. ವಿಧಾನಸಭೆ ಅಧಿವೇಶನ ನಡೆದು ಬಲ ಪರೀಕ್ಷೆ ನಡೆದರೆ ತಮ್ಮನ್ನು ಬೆಂಬಲಿಸುವ ಶಾಸಕರ ಸಂಖ್ಯೆ ಹೆಚ್ಚುತ್ತದೆ ಅಂತ ಪನ್ನೀರ್ ಸೆಲ್ವಂ ಅವರು ಹೇಳಿದರು. ಜೊತೆಗೆ ಸೆಲ್ವಂ ತಮ್ಮ ಈ ನಡೆಯ ಹಿಂದೆ ಬಿಜೆಪಿ ಇದೆ ಎಂಬ ಆರೋಪಗಳನ್ನು ತಳ್ಳಿ ಹಾಕಿದರು. இந்த சூழ்நிலையில் மீண்டும் பத்திரிகை மற்றும் தொலைக்காட்சி நண்பர்கள் இங்கே கூடியிருக்கிறீர்கள். நீங்கள் என்ன நினைக்கிறீர்கள் என்பதை நீங்கள் சொன்னால் அதற்குரிய பதிலை நான் தருவதற்கு தயாராக இருக்கிறேன். எம்எல்ஏக்கள் வந்து அசம்பிளில சொல்லுவாங்க திமுகவுடன் கூட்டணி வைத்து இது போன்ற தகவல்களை வந்து பரப்புவதாக
குற்றச்சாட்டு வைத்திருக்காங்க. இதை பற்றி உங்களுடைய பதில் என்ன? என்னுடைய அரசியல் வாழ்க்கையில் கட்சிக்கு ஆட்சிக்கும் எந்த நிலையிலும் ஆளுங்கட்சியாக இருந்த பொழுதும் சரி, எதிர்கட்சியாக இருந்த பொழுதும் சரி, கட்சிக்கு எந்த நிலையிலும் பன்னீர்செல்வம் துரோகம் செய்தான் என்ற பெயர் என்னிடம் எப்பொழுதும் ஏற்பட்டதில்லை. இப்பொழுது மட்டும் அவர்கள் புதிதாக ஒரு பிரச்சனையை இங்கே பத்திரிகைகள் வாயிலாக சொல்லிக் கொண்டிருக்கிறார்கள். அதற்கு காலம்தான் உரிய பதிலை தரும். எத்தனை சட்டமன்ற உறுப்பினர்கள் எனக்கு ஆதரவு சட்டமன்றம் கூடியவன் அங்கு வந்து மாண்புமிகு சட்டமன்ற உறுப்பினர்கள் உறுதியாக நிரூபிப்பார்கள். ராஜினாமாவை திரும்ப பெறுவதற்குரிய ஒரு கட்டாய சூழல் ஏற்பட்டால் உறுதியாக திரும்ப பெறுவேன். மாண்புமிகு இதய தெய்வம் புரட்சி தலைவி அம்மா அவர்கள், புரட்சி தலைவர் எம்ஜிஆர் அவர்கள் எந்த நோக்கத்திற்காக அனைத்து இந்திய அண்ணா திராவிட முன்னேற்ற கழகத்தினை நிறுவி அதை கடுமையான உழைப்பின் மூலம் 3 முறை ஆட்சி கட்டிலே அமர்த்தினார்கள். மாண்புமிகு இதய தெய்வம் புரட்சி தலைவி அம்மா அவர்களும் கிட்டத்தட்ட ஒரு 16 ஆண்டு காலம் தமிழகத்தினுடைய முதலமைச்சராக இருந்து ஒரு சிறப்பான ஆட்சியை, சாதனை மிகுந்த ஆட்சியை, ஏழை எளிய மக்களுக்கு பல்வேறு திட்டங்களை அவர்கள் இல்லங்களுக்கு கொண்டு போய் சேர்த்த முதலமைச்சராக சிறப்பாக ஆட்சி நடத்தினார்கள். அந்த வழியில் தான் நானும் மாண்புமிகு அம்மா அவர்கள் சோதனை ஏற்பட்ட காலத்தில் 2 முறை முதலமைச்சர் என்ற பொறுப்பிலே மாண்புமிகு அம்மா அவர்கள் என்னை நியமித்தார்கள். அப்பொழுதும் சரி, இப்பொழுதும் சரி, மாண்புமிகு அம்மாவுடைய கொள்கைகளுக்கு, கோட்பாடுகளுக்கு, அம்மாவுடைய எண்ணங்களுக்கு சிறு குண்டுமணி அளவுடன் நான் குறையாமல் என்னுடைய பணியை, கடமையை ஆற்றுவேன் என்பதனை நான் தெரிவித்துக் கொள்கிறேன். பாஜக இருப்பதாக வந்து இருக்கிறது, அதற்கு வந்து பாஜக தான் உங்களை வந்து இயக்குவதாக கூறப்படுகிறது. இதற்கு வந்து உங்களுடைய கருத்து என்ன? அது வடிகட்டிய பொய், உண்மைக்கு மாறான தகவல். சார், சசிகலா பத்தி 10% உண்மைதான் சொல்லிருக்கீங்க. எப்ப சொல்ல போறீங்க? சசிகலா பத்தி 10% உண்மை. நேற்றே நான் அதுக்குரிய பதிலை சொல்லிவிட்டேன். இன்னும் நிறைய அதை என்னுடைய நான் அவருக்கு என்ன நடந்தது வீட்டில் என்பதை வந்து தெளிவுபடுத்த வேண்டும்ன்ற மாதிரியான கோரிக்கைகளை வந்து முன்வைத்திருக்காரு. இதுக்கு வந்து உங்களுடைய கருத்து 75 நாட்கள் நீங்கள் மருத்துவமனைக்கு சென்றிருந்தீர்கள். முதல்வரை பார்த்தீர்களா? மருத்துவமனையில் நடந்தது என்ன? மாண்புமிகு இதய தெய்வம் புரட்சி தலைவி அம்மாவுடைய உடல்நிலை பற்றிய சந்தேகங்கள் இன்றைக்கு பரவலாக நாட்டு மக்களிடையே, அவருடைய இதயங்களிலே இருக்கிறது. அதை போக்க வேண்டிய கடமை ஒரு அரசுக்கு இருக்கிறது என்பதை நான் உணர்ந்திருக்கிறேன். உறுதியாக ஒரு விசாரணை கமிஷன் அமைக்கப்படும். உச்ச நீதிமன்றத்தினுடைய தற்போது பொறுப்பில் இருக்கின்ற உச்சநீதிமன்ற நீதிபதி அவர்கள் அந்த விசாரணை கமிஷனுக்கு பொறுப்பேற்று விசாரணை செய்து முடிவுகளை நாட்டு மக்களுக்கு அளிப்பார்கள் என்பதை தெரிவித்துள்ளனர். ಹೀಗೆ ಪನ್ನೀರ್ ಸೆಲ್ವಂ ಅವರು ನೇರವಾಗಿ ಶಶಿಕಲಾ ಅವರನ್ನ ಗುರಿಯಾಗಿಸಿಕೊಂಡು ಗನ್ನಿಂದ ಫೈರ್ ಮಾಡೋದಕ್ಕೆ ಶುರು ಮಾಡಿದ ನಂತರ ಶಶಿಕಲಾ ಅವರ ಕ್ಯಾಂಪ್ನಲ್ಲೂ ಕೂಡ ಮತ್ತೊಂದು ಬೆಳವಣಿಗೆ ನಡೆಯಿತು. ಶಶಿಕಲಾ ಅವರು ಬಲ ಪ್ರದರ್ಶನಕ್ಕೆ ಮುಂದಾದರು. ಚೆನ್ನೈನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಪನ್ನೀರ್ ಸೆಲ್ವಂ ಬಂಡಾಯದ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಸಭೆಗೆ 4 ಶಾಸಕರನ್ನು ಹೊರತುಪಡಿಸಿ 130 ಜನ MLAಗಳು ಭಾಗವಹಿಸಿದರು. ಸಭೆ ಬಳಿಕ ಮಾತನಾಡಿದ ಅವರು ಪಕ್ಷದ ಒಗ್ಗಟ್ಟು ಮುರಿಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪನ್ನೀರ್ ಸೆಲ್ವಂ ವಿರುದ್ಧ ಗುಡುಗಿದ್ರು. ಪನ್ನೀರ್ ಸೆಲ್ವಂ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಪಕ್ಷ ದ್ರೋಹವನ್ನು ಸಹಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಪನ್ನೀರ್ ಸೆಲ್ವಂ ಅಮ್ಮ ಅವರ ಆಯ್ಕೆಯಾಗಿದ್ದರೂ ಅವರು ರಾಜೀನಾಮೆ ನೀಡುವಂತೆ ನಾವು ಒತ್ತಾಯಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.
என்றும் நம்மிடம் இருக்க வேண்டும். அவை வேண்டும். எந்த சக்தியாலும் அதை தடுக்க முடியாது. காரணம், அம்மா என்கிற சக்தி நம்மிடம் உண்டு. கடந்த 5ஆம் தேதி நடந்த சட்டமன்ற உறுப்பினர்களின் கூட்டம் என்பது ரகசிய கூட்டம் அல்ல. அது பத்திரிகைகளிலும் ஊடகங்களிலும் வெளிவந்த செய்திதான். அது கடைசி நேரத்தில் தான் தனக்கு தெரிய வந்தது என்பது போன்ற திரு ஓ பன்னீர்செல்வத்தின் பேச்சை யாரும் நம்ப மாட்டார்கள். கட்டாயப்படுத்தினார்கள் என்கிறார். என்னை சட்டமன்ற குழு தலைவராக முன்மொழிந்தவர் என் அருகில் அமர்ந்து உரையாடி கொண்டுதான் இருந்தார். 48 மணி நேரம் கழித்து ஒரு பொய்யை சொல்கிறார் என்றால் அந்த இடைப்பட்ட நேரத்தில் நடந்தது என்ன? யார் யாருடன் ஆலோசித்தார்? திமுகவை சேர்ந்த துரைமுருகன் சட்டமன்றத்தில் பேசியது போல் கருத்து வேறு வகையிலும் பரிமாறப்பட்டதா? ஆசை காட்டப்பட்டதா? தமிழ்நாடு சட்டமன்ற பேரவை திரு ஓ பன்னீர்செல்வத்தை ஆதரித்து துரைமுருகன் பேசும்போது அதற்கு எந்தவித கருத்தையும் தெரிவிக்காமல் அப்போதே திரு ஓ பன்னீர்செல்வம் மௌனம் காத்த செயல் அவர் திமுகவில் ஐக்கியமாகிவிட்டதை என்னால் நன்கு உணர முடிந்தது. அவரின் இந்த செயலால் உள்ளிட்ட சட்டமன்ற உறுப்பினர்கள் மிகுந்த கொதிப்படைந்தனர். அவருக்கு நெருடல் ஏற்படும் வகையில் அமைச்சர்களும் கருத்து தெரிவித்த வேளையில் என்னிடம் அதை அவர் சொன்னபோது அதற்கு உரிய மதிப்பளித்து அமைச்சர்களிடமும் சட்டமன்ற உறுப்பினர்களிடமும் மற்ற கழகத்தினரிடமும் அவ்வாறு கருத்து சொல்ல வேண்டாம் என்று நான் கண்டித்தேன். திரு ஓ பன்னீர்செல்வம் கருத்துக்கு உரிய முக்கியத்துவத்தை வழங்கினேன். ஆனால் சட்டமன்றத்தில் திமுக மற்றும் முதல்வர் ஆகியோருக்கு இடையேயான வார்த்தை பரிமாற்றங்களில் இருந்த உள்ளர்த்தம் எனக்கு புரியாமல் இல்லை. அது அடுத்த கட்டத்தை நோக்கி செல்லாமல் தடுப்பதுதான் ஒரு பொதுச் செயலாளருடைய கடமை. ஏற்படுத்த திமுக எடுத்த முயற்சி இது என்பதை நேற்று பேட்டி கொடுத்த ஸ்டாலினின் அளவு கடந்த மகிழ்ச்சி அதை உண்மையாக்கிவிட்டது. துரோகங்கள் ஒருபோதும் வென்றது கிடையாது. அதுவும் அண்ணா திராவிட முன்னேற்ற கழகத்தை என்றும் வெல்லவே முடியாது. இத்தனை ಸಭೆ ಬಳಿಕ ಮಾತನಾಡಿದ ಎಐಡಿಎಂಕೆ ಸಂಸದ ಎಸ್ಆರ್ ಬಾಲಸುಬ್ರಹ್ಮಣ್ಯಂ, ಶಶಿಕಲಾಕ್ಕೆ ಬಹುಮತ ಇದೆ, ಅವರೇ ಸಿಎಂ ಆಗಲಿದ್ದಾರೆ ಅಂತ ಹೇಳಿದರು. ಪನ್ನೀರ್ ಸೆಲ್ವಂ ರಾಜೀನಾಮೆ ಕುರಿತಂತೆ ಮಾತನಾಡಿದ ಅವರು, ಯಾಕೆ ಸಿಎಂ ಸ್ಥಾನಕ್ಕೆ ಪನ್ನೀರ್ ರಾಜೀನಾಮೆ ನೀಡಬೇಕಿತ್ತು, ಯಾಕೆ ಶಶಿಕಲಾ ಹೆಸರನ್ನು ಪನ್ನೀರ್ ಸೆಲ್ವಂ ಪ್ರಸ್ತಾಪಿಸಿದ್ರು, ಪನ್ನೀರ್ ಸೆಲ್ವಂಗೆ ಬಹುಮತ ಎಲ್ಲಿದೆ ಅನ್ನೋದನ್ನು ಮೊದಲು ಅವರು ವಿವರಿಸಲಿ ಅಂತ ಸವಾಲು ಹಾಕಿದರು. ಇನ್ನು ಈ ವಿಚಾರದಲ್ಲಿ ರಾಜ್ಯಪಾಲರು ವಿಳಂಬ ಧೋರಣೆಯನ್ನು ತೋರ್ತಾ ಇರುವಂಥದ್ದು ತಪ್ಪು, ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ನಡೆ ಸರಿ ತೋರೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಎಸ್, ಸಭೆಯ ಬಳಿಕ ಟಿವಿ ನೈನ್ ಜೊತೆಗೆ ಮಾತನಾಡಿದಂತಹ ಬಾಲಸುಬ್ರಹ್ಮಣ್ಯಂ ಅವರು ಏನು ಹೇಳಿದರು ಅನ್ನೋದನ್ನು ನೋಡೋಣ. He has been elected as a leader of the legislature party, majority legislature party. Chief Minister has already resigned, that has been accepted by the governor. So there is a vacancy. You will have to actually accept the... Now Pannirselvam raised the voice of revolt, and what's going to happen? Vote. It is for him to answer. He claims that he is having majority. It is for him to answer. Just then why did he resign in that case? Why did he come to the meeting and then propose her name? He has already proposed. So I don't think he can take it back now. Step I did it. I'm taking it back. That he can say. Why this governor delaying the process of democracy? Governor is not our exclusive governor. He has got another state also.
Maybe some other reason, I don't know. But he has not come, but he has to come. He can't. It is said that center and the governor are not willing to give the... Whether they are willing or not, that's the portion of law. You can understand people defying the law, but not the governor defying the law. Governor is after all acting as the sentencer. That's all. He has to accept it. ಇನ್ನು ಮಧ್ಯಾಹ್ನ 3:30 ವೇಳೆಗೆ ಶಶಿಕಲಾ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಎಐಎಡಿಎಂಕೆ ಪ್ರಧಾನ ಕಚೇರಿ ಎದುರುಗಡೆ ಶಾಸಕರ ಪರೇಡ್ ನಡೆಸಿದರು. ಬಳಿಕ 90ಕ್ಕೂ ಹೆಚ್ಚು ಶಾಸಕರು ಬಸ್ನಲ್ಲಿ ಗೌಪ್ಯ ಸ್ಥಳಕ್ಕೆ ತೆರಳಿದರು. ಇದೆಲ್ಲ ಒಂದು ಕಡೆಯಾದರೆ ಇನ್ನು ರಾತ್ರಿ ರಾಷ್ಟ್ರಪತಿಯವರ ಮುಂದೆ ಎಐಎಡಿಎಂಕೆ ಸಂಸದರು ಭೇಟಿ ಮಾಡಿ ಪರೇಡ್ ನಡೆಸಲು ನಿರ್ಧರಿಸಿದ್ದಾರೆ. ಹೆಚ್ಚು ಶಾಸಕರ ಬೆಂಬಲ ಶಶಿಕಲಾ ಅವರಿಗೆ ಇದೆ. ರಾಜ್ಯಪಾಲರು ವಿಳಂಬ ಮಾಡ್ತಾ ಇದ್ದಾರೆ. ಶಶಿಕಲಾ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕು, ಅವರನ್ನು ಭೇಟಿಯಾಗೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ರಾಷ್ಟ್ರಪತಿಯವರಿಗೆ ಸಂಸದರು ಮನವಿ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಐಎಡಿಎಂಕೆ ಕಚೇರಿಯಿಂದ ಹೊರಟಿರತಕ್ಕಂತಹ ಬಸ್ನಲ್ಲಿ ಸುಮಾರು 90ಕ್ಕೂ ಹೆಚ್ಚು ಜನ ಶಾಸಕರು ಖಾಸಗಿ ಸ್ಥಳವೊಂದಕ್ಕೆ ತೆರಳಿದ್ದಾರೆ. ಅಲ್ಲಿ ಹೋಗಿ ಎಲ್ಲರೂ ಕೂಡ ಜೊತೆಯಾಗಿ ಬಿಡೋದಕ್ಕಾಗಿ ತೆರಳಿರುವಂಥದ್ದು ನಾವು ನಮ್ಮ ರಾಜ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ. ರೆಸಾರ್ಟ್ ಪಾಲಿಟಿಕ್ಸ್ ಅನ್ನು, ಅದೇ ರೀತಿಯಾದಂಥ ರೆಸಾರ್ಟ್ ಪಾಲಿಟಿಕ್ಸ್ ಇವತ್ತು ಚೆನ್ನೈನಲ್ಲೂ ಕೂಡ ಶುರುವಾಗಿರ್ತಕ್ಕಂತಹದ್ದು. ಎಐಎಡಿಎಂಕೆ ಮುಖ್ಯ ಕಚೇರಿಯಿಂದ ರಾಯಪೇಟಂನಲ್ಲಿರುವ ಮುಖ್ಯ ಕಚೇರಿಯಿಂದ ಅಣ್ಣಾ ಡಿಎಂಕೆಯ ಶಾಸಕರು ರಹಸ್ಯ ಸ್ಥಳದ ಕಡೆಗೆ ಬಹುಶಃ ಯಾವುದೋ ಒಂದು ರೆಸಾರ್ಟ್ ಕಡೆಗೆ ಎಲ್ಲರೂ ಕೂಡ ಜೊತೆಯಾಗಿ ಹೊರಟಿರ್ತಕ್ಕಂಥದ್ದು. ಬಸ್ಗಳ ಮೂಲಕವಾಗಿ ಶಾಸಕರೆಲ್ಲರೂ ಕೂಡ ತೆರಳಿರ್ತಕ್ಕಂಥದ್ದು. ಆ ಮೂಲಕ ಶಕ್ತಿ ಪ್ರದರ್ಶನದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೊತೆಯಾಗಿಯೇ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಅವರೆಲ್ಲರೂ ಕೂಡ ಜೊತೆಯಾಗಿ ತೆರಳಿದ್ದಾರೆ. ಮತ್ತು ಯಾವಾಗ ಅವಶ್ಯಕತೆ ಬೀಳುತ್ತೋ ಅವತ್ತು ರಾಜ್ಯಪಾಲರ ಎದುರುಗಡೆ ಪರೇಡ್ ಮಾಡೋದಕ್ಕೂ ಕೂಡ ಎಲ್ಲ ಶಾಸಕರು ಜೊತೆಯಾಗಿ ಬರಬಹುದು. ಇದರ ಜೊತೆಗೇ ಪನ್ನೀರ್ ಸೆಲ್ವಂ ಅವರು ಏನಾದರೂ ಶಾಸಕರನ್ನ ಸಂಪರ್ಕಿಸಿ ತನ್ನ ಕಡೆಗೆ ಸೆಳೆಯುವಂತಹ ಪ್ರಯತ್ನ ಮಾಡಬಹುದೇನೋ ಅನ್ನುವಂಥದ್ದ ಕಾರಣಕ್ಕಾಗಿಯೂ ಕೂಡ ಶಶಿಕಲಾ ಅವರು ಮುನ್ನೆಚ್ಚರಿಕೆಯ ಕ್ರಮವಾಗಿ ತನ್ನ ಜೊತೆಗೆ ಇರುವಂತಹ ಶಾಸಕರನ್ನ ಒಟ್ಟಾಗಿ ಇರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಒಂದು ರೆಸಾರ್ಟ್ ಕಡೆಗೆ ಕಳುಹಿಸಿದ್ದಾರೆ. ಆ ಮೂಲಕವಾಗಿ ಚೆನ್ನೈನಲ್ಲಿಯೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಅಧಿಕಾರವನ್ನು ತನ್ನ ಕಡೆಯಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗಿ ಶಶಿಕಲಾ ಈಗ ರೆಸಾರ್ಟ್ ರಾಜಕಾರಣವನ್ನು ಆರಂಭಿಸಿರ್ತಕ್ಕಂಥದ್ದು. ಶಾಸಕರೆಲ್ಲರೂ ಕೂಡ ಜೊತೆಯಾಗಿಯೇ ಬಸ್ಗಳಲ್ಲಿ ತೆರಳಿದ್ದಾರೆ. ಆ ಮೂಲಕ ಏನೇ ಅಭಿಪ್ರಾಯ ಭೇದಗಳು ಇದ್ದರೂ ಕೂಡ ಯಾವುದೇ ಕಾರಣಕ್ಕಾಗಿಯೂ ಪನ್ನೀರ್ ಸೆಲ್ವಂ ಸೇರಿದಂತೆ ಪ್ರತಿಪಕ್ಷಗಳವರ ಕೈಗೂ ಕೂಡ ತನ್ನ ಶಾಸಕರು ಸಿಗಬಾರ್ದು, ಅವರ ಭೇಟಿಗೆ ಸಿಗಬಾರ್ದು ಅನ್ನುವಂಥ ಉದ್ದೇಶದೊಂದಿಗೆ ಎಲ್ಲ ಶಾಸಕರನ್ನ ಜೊತೆಯಾಗಿಯೇ ಬಸ್ಗಳಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವತ್ತು ರಾತ್ರಿ ಎಐಎಡಿಎಂಕೆಯ ಸಂಸದರುಗಳು ದೆಹಲಿಗೆ ತೆರಳುತ್ತಾರೆ ಮತ್ತು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವರನ್ನ ಭೇಟಿಯಾಗಿ ಶಶಿಕಲಾ ಅವರನ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನಿಸುವಂತೆ ಮನವಿ ಮಾಡತಕ್ಕಂತಹ ಸಾಧ್ಯತೆ ಇದೆ. ಇದರ ನಡುವೆ ಪನ್ನೀರ್ ಸೆಲ್ವಂ ಅವರ ಆಪ್ತ ರಾಮಚಂದ್ರನನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿರ್ತಕ್ಕಂಥದ್ದು. ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಶಶಿಕಲಾ ಅವರು ಬಂದಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಪನ್ನೀರ್ ಸೆಲ್ವಂ ಅವರ ಆಪ್ತ ಜಿ ರಾಮಚಂದ್ರನನ್ನ ಎಐಎಡಿಎಂಕೆ ಪಕ್ಷದಿಂದ ವಜಾಗೊಳಿಸಿ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ನಟರಾಜನ್ ಆದೇಶವನ್ನು ನೀಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಎಐಎಡಿಎಂಕೆ ಪಕ್ಷದ ಐಟಿ ವಿಭಾಗದ ಕಾರ್ಯದರ್ಶಿಯಾಗಿದ್ದ ಜಿ ರಾಮಚಂದ್ರನ್ ಅವರನ್ನ ವಜಾ ಮಾಡಲಾಗಿದೆ. ಇನ್ನು ಜಯಾ ಸಿಎಂ ಆಗಿದ್ದಾಗ ಜಿ ರಾಮಚಂದ್ರನ್ ಅವರನ್ನ ಐಟಿ ವಿಭಾಗದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಜಿ ರಾಮಚಂದ್ರನ್ ಪನ್ನೀರ್ ಸೆಲ್ವಂ ಅವರ ಆಪ್ತ ಕೂಡ ಆಗಿದ್ರು. ಈ ಕಾರಣಕ್ಕಾಗಿ
IT ವಿಭಾಗದ ಕಾರ್ಯದರ್ಶಿಯ ಮೇಲೆ ಬಹುಶಃ ಗುಬ್ಬಿ ಮೇಲಿನ ಬ್ರಹ್ಮಾಸ್ತ್ರ ಅಂತ ಹೇಳುವಂಥದ್ದು ಬಹುಶಃ ಇದಕ್ಕೆ ಇರಬಹುದು. ಆ ರೀತಿಯಾದಂಥ ಒಂದು ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಈಗ ಶಶಿಕಲಾ ಅವರು ಇನ್ನೊಂದು ಗುಬ್ಬಿಯ ಮೇಲೆ ಮಾಡಿರ್ತಕ್ಕಂಥದ್ದು ರಾಮಚಂದ್ರನ್ ಮೇಲೆ. ಒಂದು ಕಡೆಯಲ್ಲಿ ಪನ್ನೀರ್ ಸೆಲ್ವಂ ಅವರನ್ನ ಪಕ್ಷದ ಖಜಾಂಚಿ ಸ್ಥಾನದಿಂದ ವಜಾಗೊಳಿಸಿದ್ದಾರೆ. ಜಿ ರಾಮಚಂದ್ರನ್ ಅವರನ್ನ ಪಕ್ಷದ IT ವಿಭಾಗದ ಕಾರ್ಯದರ್ಶಿಯಾಗಿದ್ದಂಥ ಅವರನ್ನು ಕೂಡ ವಜಾಗೊಳಿಸಿದ್ದಾರೆ. ಆ ಮೂಲಕ ಪಕ್ಷ ವಿರೋಧಿಯಾದಂಥ ಚಟುವಟಿಕೆಯಲ್ಲಿ ಅವರು ತೊಡಗಿದ್ದಾರೆ ಅನ್ನುವಂತಹ ಒಂದು ಆರೋಪದ ಅಡಿಯಲ್ಲಿ ಈಗ ಅವರನ್ನ ವಜಾಗೊಳಿಸಿರ್ತಕ್ಕಂಥದ್ದು. ಶಶಿಕಲಾ ಕಂಪ್ಲೀಟ್ ಆದಂಥ ಕಂಟ್ರೋಲನ್ನು ತನ್ನ ಪಕ್ಷದಲ್ಲಿ ಅಣ್ಣಾ DMK ಪಕ್ಷದಲ್ಲಿ ಈಗ ಸಾಧಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಶಶಿಕಲಾ ವಿರುದ್ಧ ಸಿಡಿದೆದ್ದಿರುವ ಪನ್ನೀರ್ ಸೆಲ್ವಂ ಅವರ ಅಪಾರ ಬೆಂಬಲಿಗರು ಈಗ ಅವರ ಅಭಿಮಾನಿಗಳು ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಚೆನ್ನೈನ ಗ್ರೀನ್ವೇನಲ್ಲಿರುವ ಸರ್ಕಾರಿ ಬಂಗ್ಲೆ ಬಳಿಯಲ್ಲಿ ಅವರ ಬೆಂಬಲಿಗರು ಅಭಿಮಾನಿಗಳು ನೆರೆದಿದ್ದಾರೆ. ಅಲ್ಲದೆ ಪಕ್ಷದ ಕೆಲ ನಾಯಕರು ಕೂಡ ಅಲ್ಲಿ ಸೇರಿದ್ದಾರೆ. ಮಾಜಿ ಶಾಸಕರು ಸಚಿವರು ಸಹ ಭೇಟಿ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಶಶಿಕಲಾ ವಿರುದ್ಧ ಅಭಿಮಾನಿಗಳು ಧಿಕ್ಕಾರ ಕೂಗುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಪನ್ನೀರ್ ಸೆಲ್ವಂಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಚೆನ್ನೈನ ಪ್ರತಿನಿಧಿ ರಮೇಶ್ ಕಂಠೀರವ ನೀಡಿರುವ ವರದಿ ಇಲ್ಲಿದೆ. ದೇಶಾದ್ಯಂತ ಇವತ್ತು ಬ್ರೇಕಿಂಗ್ ನ್ಯೂಸ್ ನ ಕೇಂದ್ರ ಬಿಂದು ಪನ್ನೀರ್ ಸೆಲ್ವಂ ಅವರ ನಿವಾಸದಲ್ಲಿದ್ದೀವಿ. ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿಯ ಅಧಿಕೃತ ನಿವಾಸ ಇದು. ಇವತ್ತು ಅವರ ನಿವಾಸದ ಮುಂದೆ ನೂರಾರು ಸಂಖ್ಯೆಯ ಜನ ಇಲ್ಲಿ ಕಾಯ್ತಾ ಇರತಕ್ಕಂಥದ್ದು. ಏನು ಬೆಳಗ್ಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ತಾವು ನಿನ್ನೆ ಅವರು ಒಂದು ಶಶಿಕಲಾ ವಿರುದ್ಧದ ಅಸಮಾಧಾನವನ್ನ ತೋರ್ಪಡಿಸಿಕೊಂಡ್ರು. ತಮ್ಮನ್ನ ಬಲವಂತದಿಂದ ರಾಜೀನಾಮೆ ಮಾಡಿಸಲಾಗಿದೆ ಅನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಿ ಅಲ್ಲಿಂದ ಅಣ್ಣಾ DMK ನಲ್ಲಿ ಒಂದು ಬಂಡಾಯದ ಕಹಳೆಯನ್ನ ಊದಿದ್ರು. ಆ ನಂತರದಲ್ಲಿ ಅವರ ಮನೆ ಹತ್ರ ಬರ್ತಾ ಇರತಕ್ಕಂಥವರ ಸಂಖ್ಯೆ ಸಾಕಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ನೂರಾರು ಸಂಖ್ಯೆಯ ಜನ ಅವರ ಮನೆ ಹತ್ರ ಬಂದು ಕಾಯ್ತಾ ಇದ್ದಾರೆ. ಬೆಳಗ್ಗೆ 1000ಕ್ಕೂ ಹೆಚ್ಚು ಸಂಖ್ಯೆಯ ಜನ ಇಲ್ಲಿದ್ರು. ಎಲ್ಲರನ್ನೂ ಕೂಡ ಈಗ ಕದಲಿಸಲಾಗಿದೆ. ಮಧ್ಯಾಹ್ನದ ನಂತರದಲ್ಲಿ ಬಂದಿರತಕ್ಕಂಥವರು ಈ ಬೀಡು ಇದು. ಎಲ್ಲರನ್ನೂ ಕೂಡ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ. ಪನ್ನೀರ್ ಸೆಲ್ವಂ ಅವರು ಹೊರಗಡೆ ಬಂದು ಏನ್ ಮಾತಾಡ್ತಾರೆ, ಅವರು ಯಾಕೆ ಒಂದು ಅಣ್ಣಾ DMK ಇಂದ ಹೊರಗಡೆ ಬರ್ತಾ ಇದ್ದಾರೆ, ಶಶಿಕಲಾ ವಿರುದ್ಧ ಏನು ಬಂಡಾಯದ ಕಹಳೆ ಎತ್ತಿದ್ದಾರೆ, ಇವರು ಇದನ್ನ ಮುಂದುವರಿಸಬೇಕು, ತಮಿಳುನಾಡಿಗೆ ಒಂದು ಮೋಕ್ಷವನ್ನ, ತಮಿಳುನಾಡಿಗೆ ಒಂದು ಒಳ್ಳೆಯ ದಾರಿ ತೋರಬೇಕಾದ್ರೆ ಶಶಿಕಲಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬಾರದು ಅನ್ನುವಂಥದ್ದು ಇವರೆಲ್ಲರ ಪ್ರಮುಖವಾದಂತಹ ಒತ್ತಾಯ. ಏನು ಶಶಿಕಲಾ ಅವರಿದ್ದಾರೆ, ಶಶಿಕಲಾ ಅವರು ಜಯಲಲಿತಾ ಅವರ ಇದ್ದ ಸಂದರ್ಭದಲ್ಲಿ ಆಡಳಿತದಲ್ಲಿ ಹಸ್ತಕ್ಷೇಪಗಳನ್ನ ಮಾಡ್ತಾ ಇದ್ರು. ಅನೇಕ ವಿಷಯಗಳಲ್ಲಿ ಮೂಗು ತೋರಿಸಿ ಅನೇಕರಿಗೆ ತೊಂದರೆಗಳನ್ನ ಕೊಡ್ತಾ ಇದ್ರು. ಶಶಿಕಲಾ ಅವರ ಮನೆತನದ ಗುಂಪು ಒಂದು ಅಣ್ಣಾ DMK ಕಾರ್ಯಕರ್ತರನ್ನ ನಾಶ ಮಾಡೋದ್ರಲ್ಲ ಇರಬಹುದು, ಅಣ್ಣಾ DMK ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಸರ್ಕಾರಿ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದನ್ನ ನಡೆಸಿದೆ. ಈ ಎಲ್ಲದರಿಂದ ಮುಕ್ತಿ ಆಗಬೇಕು ಅಂದ್ರೆ ಶಶಿಕಲಾ ಮುಖ್ಯಮಂತ್ರಿ ಆಗಬಾರ್ದು, ಶಶಿಕಲಾ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲು ಅವಕಾಶ ಕೊಡಲೇಬಾರದು ಅನ್ನೋಂತ ಜನ ಎಲ್ಲರೂ ಕೂಡ ಈಗ ಪನ್ನೀರ್ ಸೆಲ್ವಂ ಅವರ ನಿವಾಸದ ಹತ್ರ ಬಂದು ಇಲ್ಲಿ ಬೀಳ್ಬಿಡ್ತಾ ಇರತಕ್ಕಂಥದ್ದು. ನೂರಾರು ಸಂಖ್ಯೆಯ ಜನ ಇಲ್ಲಿ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಪನ್ನೀರ್ ಸೆಲ್ವಂ ಅವರನ್ನ ನೋಡೋದಕ್ಕೆ, ಅವರಿಗೆ ಬೆಂಬಲ ಸೂಚಿಸೋದಕ್ಕೆ. ಇವತ್ತು ಬೆಳಗ್ಗೆಯಿಂದ ಅನೇಕ ಅಣ್ಣಾ DMKಯ ಸೀನಿಯರ್ ಲೀಡರ್ಸ್ ಬಂದಿದ್ರು, ಅನೇಕ ಪ್ರಮುಖ ನಾಯಕರುಗಳು ಬಂದಿದ್ರು, ಮಾಜಿ MLAಗಳು, ಮಾಜಿ ಮಂತ್ರಿಗಳು, ಸಚಿವರುಗಳು ಎಲ್ಲರೂ ಕೂಡ ಬಂದು ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲವನ್ನ ಸೂಚಿಸಿ ಇದರ ಮೂಲಕ ಪನ್ನೀರ್ ಸೆಲ್ವಂ ಅವರು ಬಂಡಾಯ ಏನು ಎದ್ದಿದ್ದಾರೆ ಇದನ್ನ ಮುಂದುವರಿಸಬೇಕು, ಮುಖ್ಯಮಂತ್ರಿ ಸ್ಥಾನದ ಹುದ್ದೆಗೆ ಮತ್ತೆ ಅವರೇ ಬರೋದಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯ ಬೆಂಬಲ ಕೊಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿ ಬಂದಂತ ನಾಯಕರುಗಳು ಎಲ್ಲರೂ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಜನಸಾಮಾನ್ಯರು ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಿಂದ ಈಗ ಮುಖ್ಯಮಂತ್ರಿ ಮನೆ ಹತ್ರ ಬಂದು ಅವರಿಗೆ ಒಂದು ಬೆಂಬಲ ಕೊಡೋದಕ್ಕೋಸ್ಕರ ಬರ್ತಾ ಇರತಕ್ಕಂತಹ ದೃಶ್ಯಗಳು ನಾವು ನೋಡ್ತಾ ಇರತಕ್ಕಂಥದ್ದು. ಈಗಲೂ ಕೂಡ ನೋಡಿ ಪನ್ನೀರ್ ಸೆಲ್ವಂ ಅವರು ನಿನ್ನೆ ರಾತ್ರಿಯಿಂದ ಮನೆಯಿಂದ ಬಿಡುವಿಲ್ಲದೆ ಫೋನ್ಗಳಲ್ಲಿ ಅವರಿಗೆ ನಿರಂತರವಾಗಿ ಕಾಲ್ಗಳು ಬರ್ತಾ ಇತ್ತು. ಅವರ ಏನು ಹೇಳಿಕೆಗಳಿದ್ದು ಅದರಿಂದ ಒಂದು ಕಾಲ್ಗಳು ಬರ್ತಾ ಇದೆ, ಅವಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಾವಿರಾರು ಸಂಖ್ಯೆಯ ಜನ ಬಂದು ಅವರನ್ನ ಭೇಟಿ ಮಾಡ್ತಾ ಇರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜನ ಕೂಡ ನೋಡಿ ಅವರ ಏನು ಶಶಿಕಲಾ ವಿರುದ್ಧದ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಜನ ಬಂದಿರತಕ್ಕಂಥದ್ದು. ಎಲ್ಲರೂ ಕೂಡ ಅವರ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೋಡಿ ಎಲ್ಲರೂ ಕೂಡ ಶಶಿಕಲಾ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಪನ್ನೀರ್ ಸೆಲ್ವಂ ಮನೆ ಹತ್ರ ಇಲ್ಲಿ ನಿಂತಿರ್ತಕ್ಕಂಥದ್ದು. ಏನು
ನೋಡಿ, ಈ ಸಣ್ಣ ಗುಂಪು ಇಲ್ಲಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಶಶಿಕಲಾ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಕಡೆ ನೋಡಿ, ಅಲ್ಲಿ ಕೂಡ ಒಬ್ಬ ಮಹಿಳೆಯರು ಏನು ಶಶಿಕಲಾ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು. ಇಲ್ಲಿ ಬಂದಿರತಕ್ಕಂಥ ಈ ಮಹಿಳೆ ದೀಪಾ ಬೆಂಬಲಿಗರು, ಏನು ಜಯಲಲಿತಾ ಅವರ ಅಣ್ಣನ ಮಗಳಿದ್ದಾರೆ ದೀಪಾ ಇದ್ದಾರೆ, ಅವರ ಬೆಂಬಲಿಗರು ಅವರು ಅವರ ಒಂದು ಫೋಟೋವನ್ನ ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂಥದ್ದು. ಇವರೆಲ್ಲರೂ ಕೂಡ ಈಗ ಶಶಿಕಲಾ ಅವರಿಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿ ಪನ್ನೀರ್ಸೆಲ್ವಂಗೆ ಬೆಂಬಲ ಸೂಚಿಸಿ ಬರ್ತಾ ಇರ್ತಕ್ಕಂಥದ್ದು. ಈ ಸಂಖ್ಯೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ತಮಿಳುನಾಡಿನ ವಿವಿಧ ಭಾಗಗಳಿಂದ ಪನ್ನೀರ್ಸೆಲ್ವಂ ಅವರ ಮನೆಗೆ ಇವತ್ತು ಸಂಜೆ ಮತ್ತೆ ನಾಳೆ ಕೂಡ ಬರೋರಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ದೀಪಾ ಜಯಲಲಿತಾ ಅವರ ಅಣ್ಣನ ಮಗಳಿದ್ದಾರೆ ದೀಪಾ, ಅವರು ಕೂಡ ಪನ್ನೀರ್ಸೆಲ್ವಂ ಅವರನ್ನ ಭೇಟಿ ಮಾಡಿ ಜಯಲಲಿತಾ ಒಂದು ಪನ್ನೀರ್ಸೆಲ್ವಂ ಅವರಿಗೆ ಬೆಂಬಲ ಸೂಚಿಸೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಏನು ಈಗ ಪನ್ನೀರ್ಸೆಲ್ವಂ ಕೇಂದ್ರ ವ್ಯಕ್ತಿಯಾಗಿ ಆಗ್ತಾ ಇದ್ದಾರೆ, ಇವರಿಗೆ ಇದೇ ರೀತಿಯ ಬೆಂಬಲ ಮುಂದುವರಿಯುತ್ತಾ ಎಷ್ಟರ ಮಟ್ಟಿಗೆ ಬೆಳೀತಾರೆ, ಏನು ಕೆಲವು ಎಂಎಲ್ಎಗಳು ಮಾತ್ರ ಈಗ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಉಳಿದ ಎಂಎಲ್ಎಗಳನ್ನ ಬೆಂಬಲವನ್ನ ಪಡೆಯೋದಕ್ಕೆ ಯಶಸ್ವಿಯಾಗಿ ಶಶಿಕಲಾ ಅವರಿಗೆ ಸೈಡ್ ಹೊಡಿತಾರಾ, ಇಲ್ಲ ಯಾವ ರೀತಿಯಲ್ಲಿ ಅವರು ರಾಜಕೀಯವಾಗಿ ತಮ್ಮ ಭವಿಷ್ಯವನ್ನ ಕಂಡುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಪಿ ಕಂಠೀರವ, TV9 ಚೆನ್ನೈ. ತಮಿಳುನಾಡಿನಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಟ ಕಮಲ್ ಹಾಸನ್ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ತಮಿಳುನಾಡನ್ನ ಪ್ರತ್ಯೇಕ ದೇಶವಾಗಿ ವಿಭಜನೆ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ತಮಿಳುನಾಡನ್ನ ಪ್ರತ್ಯೇಕ ದೇಶವಾಗಿ ವಿಭಜನೆ ಮಾಡಬೇಡಿ. ಅಹಿಂಸೆಯ ಈ ನಾಗರಿಕ ಹೋರಾಟದಲ್ಲಿ ಇಡೀ ಭಾರತ ತಮಿಳುನಾಡಿಗಾಗಿ ಹೋರಾಡಲಿದೆ ಎಂದು ನಾನು ಭರವಸೆ ನೀಡುತ್ತೇನೆ. ಇದರಲ್ಲಿ ಯಾರೂ ಸಾಯುವುದಿಲ್ಲ, ಆದರೆ ಮುಗ್ಧರು ಜೀವಂತವಾಗಿ ಹೊರಬರುತ್ತಾರೆ. ನಾವು ನಮ್ಮ ಸ್ವತಂತ್ರವನ್ನ ತಪ್ಪು ಹಾಗೂ ಭ್ರಷ್ಟ ರಾಜಕಾರಣಿಗಳ ಮೇಲೆ ಬಾಜಿ ಕಟ್ಟೋದರಲ್ಲಿ ವ್ಯರ್ಥ ಮಾಡಿದ್ದೇವೆ. ಅವರನ್ನ ದೂಷಿಸೋದನ್ನ ನಿಲ್ಲಿಸಿ ನಾವು ಭ್ರಷ್ಟರಾಗೋದನ್ನ ನಿಲ್ಲಿಸೋಣ. ತಮಿಳುನಾಡಿನಲ್ಲಿ ದಿಢೀರ್ ರಾಜಕೀಯ ಹೈಡ್ರಾಮದ ಹಿನ್ನೆಲೆಯಲ್ಲಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಮತ್ತೆ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸದ್ಯ ಮುಂಬೈನಲ್ಲೇ ಬೀಳ್ಬಿಟ್ಟಿರುವ ವಿದ್ಯಾಸಾಗರ್ ರಾವ್ ಸದ್ಯಕ್ಕೆ ಚೆನ್ನೈ ಕಡೆಗೆ ಬರದೇ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಎಲ್ಲವೂ ಸರಿ ಇದ್ದಿರ್ತಿದ್ರೆ ಇಷ್ಟೊತ್ತಿಗಾಗಲೇ ಶಶಿಕಲಾ ನಟರಾಜನ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆಗಿರಬೇಕಾಗಿತ್ತು. ಆದರೆ ವಿದ್ಯಾಸಾಗರ್ ರಾವ್ ಅವರು ಚೆನ್ನೈಗೆ ಬರದೇನೆ ಇವೆಲ್ಲ ಹೈಡ್ರಾಮಾಗಳು ನಡೆಯೋದಕ್ಕೆ ಅಂತ ಪೂರ್ವಭಾವಿಯಾಗಿಯೇ ವಿದ್ಯಾಸಾಗರ್ ರಾವ್ ಅವರು ಚೆನ್ನೈಗೆ ಬರದೇ ಇರೋದನ್ನು ತಡೀತಾನೆ ಬಂದಿದ್ದಾರೆ. ಈಗ ಇವತ್ತು ಕೂಡ ಅವರು ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಮೂಲಕವಾಗಿ ಚೆನ್ನೈನಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಹೈಡ್ರಾಮಾದ ಫಲಶ್ರುತಿ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಅವರು ಕೈಗೊಳ್ಳಬಹುದು. ಹಾಗೆಯೇ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಗೃಹ ಇಲಾಖೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಅಷ್ಟೇ ಮುಖ್ಯ. ಯಾಕೆಂದರೆ ಗೃಹ ಇಲಾಖೆ ಇಂಥ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋದಕ್ಕೆ ಇರತಕ್ಕಂಥ ಅವಕಾಶಗಳನ್ನು ನಿರ್ಧಾರ ಕೈಗೊಳ್ಳತಕ್ಕಂಥದ್ದು ಗೃಹ ಇಲಾಖೆಯ ಜವಾಬ್ದಾರಿಯಾಗುತ್ತೆ. ಹೀಗಾಗಿ ರಾಜನಾಥ್ ಸಿಂಗ್ ಅವರ ನಿಲುವು ಈ ವಿಚಾರದಲ್ಲಿ ಏನಿದೆ ಅನ್ನೋದನ್ನು ಕೂಡ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ತಮಿಳುನಾಡಿನಲ್ಲಿ ನಡೀತಾ ಇರುವ ಕ್ಷಿಪ್ರ ರಾಜಕೀಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಕೇಂದ್ರದ ಗೃಹ ಇಲಾಖೆ. ಆದರೆ ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ತಮಿಳುನಾಡು ರಾಜಕೀಯದಲ್ಲಿ ಕೇಂದ್ರ ಮೂಗು ತೂರಿಸುವುದಿಲ್ಲ, ಅದೇನಿದ್ರು ಕೂಡ ಎಐಡಿಎಂಕೆಯ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡಿನ ಚಿನ್ನಮ್ಮ ಶಶಿಕಲಾ ನಟರಾಜನ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಶಶಿಕಲಾ ಪದೋನ್ನತಿಯನ್ನು ಚುನಾವಣಾ ಆಯೋಗ ಪ್ರಶ್ನಿಸಿದೆ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿಯ ಆಯ್ಕೆ ಸರಿಯಾದಂತಹ ರೀತಿಯಲ್ಲಿ ನಡೆದಿಲ್ಲ, ನಿಯಮಾವಳಿಗಳನ್ನು ಉಲ್ಲಂಘಿಸಿ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ಅಭಿಪ್ರಾಯಪಟ್ಟಿದೆ. ಶಶಿಕಲಾ ಅವರಿಗಾಗಿ ಪಕ್ಷ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದೆ ಅಂತ ಶಶಿಕಲಾ ಪದೋನ್ನತಿ ಬಗ್ಗೆ ಆಯೋಗ ಪ್ರಶ್ನಿಸಿದೆ.
ಯಾವುದೇ ಒಂದು ಪಕ್ಷದ ಸಂವಿಧಾನ ಇರುತ್ತೆ, ಪ್ರತಿಯೊಂದು ಪಕ್ಷಕ್ಕೂ ಕೂಡ ಒಂದು ಸಂವಿಧಾನ ಇರುತ್ತೆ. ಆ ಸಂವಿಧಾನದಲ್ಲಿ ಆ ಪಕ್ಷದಲ್ಲಿ ಅಧ್ಯಕ್ಷ ಅಥವಾ ಪ್ರಧಾನ ಕಾರ್ಯದರ್ಶಿ ಇವರು ಯಾರಾಗಬೇಕು, ಅವರ ಆಯ್ಕೆಯ ಪ್ರೋಸೆಸ್ ಹೇಗಾಗಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿರುತ್ತೆ. ಅದೇ ರೀತಿಯಾಗಿ ಆಲ್ ಇಂಡಿಯಾ ಅಣ್ಣಾ DMK ಪಕ್ಷಕ್ಕೂ ಕೂಡ ಒಂದು ಬೈಲಾ ಇದೆ, ಒಂದು ಸಂವಿಧಾನ ಇದೆ. ಆ ಪಕ್ಷದ ಸಂವಿಧಾನವನ್ನು ಉಲ್ಲಂಘಿಸಿ ಶಶಿಕಲಾ ನಟರಾಜನ್ ಅವರನ್ನ ಅಣ್ಣಾ DMK ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಅನ್ನುವಂಥ ಅಂಶವನ್ನು ಈಗ ಚುನಾವಣಾ ಆಯೋಗ ಪ್ರಶ್ನಿಸಿರ್ತಕ್ಕಂಥದ್ದು. AIADMK ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಪ್ರಕ್ರಿಯೆ ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಈಗ ಚುನಾವಣಾ ಆಯೋಗ ಪ್ರಶ್ನಿಸಿದೆ. ಇದಕ್ಕೆ ಉತ್ತರವನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳಿದೆ. ಆದರೆ ಯಾವುದೇ ಕಾಲಮಿತಿಯನ್ನು ಇಲ್ಲಿ ಚುನಾವಣಾ ಆಯೋಗ ಹಾಕಿಲ್ಲ. ಯಾಕಂದರೆ ಇದೆಲ್ಲವೂ ಕೂಡ ಒಂದು ಪ್ರೋಸೆಸ್ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪಕ್ಷದ ಮೂಲಕವಾಗಿ ಸ್ಪಷ್ಟೀಕರಣವನ್ನು ಕೊಡಬಹುದು ಮತ್ತು ಅವರ ಪಕ್ಷದಲ್ಲಿ ಅದಕ್ಕೆ ಪೂರಕವಾದಂಥ ತಿದ್ದುಪಡಿಯನ್ನು ಕೂಡ ಮುಂದಿನ ಹಂತದಲ್ಲಿ ಅವರು ಮಾಡಿಕೊಳ್ಬಹುದು. ಈ ಎಲ್ಲವೂ ಕೂಡ ಅವರ ವಿವೇಚನೆಗೆ ಇರತಕ್ಕಂತಹದ್ದು. ಇನ್ನು ಈ ತಮಿಳುನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಯ ಬಗ್ಗೆ, ಯಾವ ಕಾರಣಕ್ಕಾಗಿ ಅಣ್ಣಾ DMK ಪಕ್ಷದಲ್ಲಿ ಇಂತಹ ಒಂದು ಚಟುವಟಿಕೆ ನಡೀತಾ ಇದೆ ಅನ್ನೋದರ ಬಗ್ಗೆ ಅಣ್ಣಾ DMKಯ ಕರ್ನಾಟಕ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಪುಗಳೇಂದಿ ಅವರ ಜೊತೆಗೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಮಾತನಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಪುಗಳೇಂದಿ, ಈ ವಿಚಾರದ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ತಮಿಳುನಾಡಿನ ರಾಜಕೀಯ ಬಿಕ್ಕಟ್ಟು ಪ್ರತಿ ಗಂಟೆಗೆ ಒಂದೊಂದು ಹೊಸ ತಿರುವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಣ್ಣಾ DMK ಪಕ್ಷ ಮಾತ್ರ ನಾವು ಸ್ಪಷ್ಟವಾಗಿದ್ದೀವಿ, ನಮ್ಮಲ್ಲಿ ಬಹುಮತ ಇದೆ, ಚಿನ್ನಮ್ಮ ಏನು ಶಶಿಕಲಾ ಇದ್ದಾರೆ ಅವರನ್ನು ಮುಖ್ಯಮಂತ್ರಿ ಆಗಿಸೋದಕ್ಕೆ ನಾವೆಲ್ಲ ತಯಾರಿದ್ದೀವಿ, ಎಲ್ಲದಕ್ಕೂ ಸಿದ್ಧವಿದ್ದೀವಿ. ಆದರೆ ರಾಜ್ಯಪಾಲರು ವಿಳಂಬ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಅಣ್ಣಾ DMKಯಿಂದ ಕೇಳಿಬರ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ನಾವು ಅಣ್ಣಾ DMK ಕಚೇರಿ ಮುಂದೆ ಈಗ ಕರ್ನಾಟಕ ರಾಜ್ಯ ಅಣ್ಣಾ DMKಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪುಗಳೇಂದಿ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ, ಅಣ್ಣಾ DMKಲಿ ಏನು ಬೆಳವಣಿಗೆ ನಡೀತಿದೆ, ಯಾಕೆ ರಾಜ್ಯಪಾಲರು ವಿಳಂಬ ಮಾಡ್ತಿದ್ದಾರೆ ಅಂತ. ಸರ್, ಯಾಕೆ ರಾಜ್ಯಪಾಲರು ವಿಳಂಬ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ನನಗೆ ಅರ್ಥನೇ ಆಗುತ್ತಾ ಇಲ್ಲ. ಅವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕಂತ ಹೇಳಿ ತೀರ್ಮಾನ ಆಗಿ ಸಭೆ ನಡೆಸಿ ಎಲ್ಲ ಆದಮೇಲೆ ಈ ರಾಜ್ಯಪಾಲರು 3 ದಿವಸ ಆಗಿದೆ, ಅಡ್ರೆಸ್ಸೇ ಇಲ್ಲ ರೀ. ಈ ಕಮ್ಯುನಿಕೇಷನ್ ಟೋಟಲಿ ಕಮ್ಯುನಿಕೇಷನ್ ಡಿಸ್ಕನೆಕ್ಟ್ ಆಗಿದೆ. ನಮ್ಮ ತಮಿಳುನಾಡಿನಿಂದ ಅವರು ಇದಕ್ಕೆ ಹೋದರು, ಡೆಲ್ಲಿಯಿಂದ ಬಾಂಬೆಗೆ ಬಂದರು, ಬಾಂಬೆಯಿಂದ ಹೈದ್ರಾಬಾದ್ ಹೋದರು. ಬರ್ತೀವಿ, ಇಲ್ಲ ಇದನ್ನು ಕನ್ಸಿಡರ್ ಮಾಡ್ತೀನಿ, ಇಲ್ಲ ಸುಪ್ರೀಂ ಕೋರ್ಟ್ ಫೈನಲ್ ವರ್ಡಿಕ್ಟ್ ಬರಲಿ, ಯಾವುದೋ ಒಂದು ಹೇಳ್ಬೋದು. ಡೆಮಾಕ್ರಟಿನಲ್ಲಿ ಬರೋದೇ ಇಲ್ಲ ಗವರ್ನರ್ ಅಂದರೆ. ಇದು ಎಂಥ ಗವರ್ನರ್, ನನಗೇನು ಅರ್ಥ ಆಗಿಲ್ಲ. ಇವರು ಎಂಥ ಗವರ್ನರ್, ಇವರು ಎಂಥ ರಾಜ್ಯಪಾಲರು. ಈ ಥರ ರಾಜ್ಯಪಾಲರು ನಮ್ಮ ಪ್ರವಿನ್ಯದಲ್ಲಿ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಈ ಥರ. ರಾಜ್ಯಪಾಲರ ವಿಷಯ ಒಂದು ಕಡೆ ಇರ್ಬೋದು, ರಾಜ್ಯಪಾಲರ ವಿಷಯ ಒಂದು ಕಡೆ ಇದ್ದರು, ಇನ್ನೊಂದು ಕಡೆ ಅಣ್ಣಾ DMKಯಲ್ಲಿ ಈಗ ಹೊಸದಾಗಿ ಬಿಕ್ಕಟ್ಟು ಆರಂಭ ಆಗಿರ್ತಕ್ಕಂಥದ್ದು. ಪನ್ನೀರ್ಸೆಲ್ವಂ ಏನೋ ಬಾಂಬ್ ಸಿಡಿಸಿರ್ತಕ್ಕಂಥದ್ದು, ಏನೋ ಶಶಿಕಲಾ ಅವರ ಮೇಲೆ ತಮಗೆ ಭಾಳ ನೋವುಂಟಾಗಿದೆ, ಶಶಿಕಲಾ ಅವರು ನನ್ನನ್ನು ಬೆದರಿಸಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಆರೋಪ ಮಾಡಿರ್ತಕ್ಕಂಥದ್ದು. ಪನ್ನೀರ್ಸೆಲ್ವಂ ಅವರು ಒಂದು ಬಂಡಾಯ ಇದ್ದಾರೆ, ಬಂಡಾಯ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತೇಳಿ ಪುಗಳೇಂದಿ ಅವರನ್ನು ಕೇಳೋಣ. ಸರ್, ಪನ್ನೀರ್ಸೆಲ್ವಂ ಅವರ ಬಂಡಾಯ ಪಕ್ಷಕ್ಕೆ ಯಾವ ರೀತಿ ತೊಂದರೆ ಮಾಡಿಲ್ಲ? ಪನ್ನೀರ್ಸೆಲ್ವಂ ಇಲ್ಲ, ಝೀರೋ ಪನ್ನೀರ್ಸೆಲ್ವಂ. ವಿಚ್ ವೇ ಈ ಕ್ರಿಯೇಟೆಡ್ ಎಸ್ಟರ್ಡೇ. ನಿನ್ನೆ ನೋಡಿದ್ರೆ ನಾನು ಹೋಗಿ ಅಲ್ಲಿ ಕೂತ್ಕೊಂಡು ಅಮ್ಮ ಸಮಾಧಿ ಮುಂದೆ ಒಂದು 40 ಮಿನಿಟ್ಸ್ 30 ಮಿನಿಟ್ಸ್ ಅಂತ ಕೂತು ಏನು ಡ್ರಾಮಾ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆ 30 ಮಿನಿಟ್ಸ್ ಒಳಗಡೆ ಮುಖ್ಯಮಂತ್ರಿ ಸಮಾಧಿ ಹತ್ರ ಕೂತಿದ್ದಾರೆ ಅಂತ ತಿಳಿದು ಎಲ್ಲ ಪ್ರಶ್ನೆಯವರು ಬರಲಿ, ಅಲ್ಲಿ ಪ್ರಶ್ನೆಯವರು ಬರೋರಿಗೆ ಕಾದು 34 ನಿಮಿಷ ಆದಮೇಲೆ ಪ್ರಶ್ನೆಯವರೆಲ್ಲ ಸೇರಿ ಆದಮೇಲೆ ಅವರು ಒಂದು ಸ್ಟೋರಿನ ಶುರು ಮಾಡಿದರು. ದ ಬೆಸ್ಟ್ ಆ್ಯಕ್ಟರ್ ಇನ್ ತಮಿಳ್ನಾಡು ಶಿವಾಜಿ ಗಣೇಶನ್ ಸೆವಾಲಿಯರ್ ಕೊಟ್ಟಿದ್ದಾರೆ. ಆ ಸೆವಾಲಿಯರ್ನೇ ಅವ್ರ ಹತ್ರದಿಂದ ಇವರು ಕೊಡ್ಬೋದಾಯಿತು, ಅವರಿಲ್ಲ ಶಿವಾಜಿ ಗಣೇಶನ್ ಅಂಥ ಒಂದು ನಟ ಇವಾಗ ಅವನು ಪನ್ನೀರ್ಸೆಲ್ವಂ. ಈಗ ಪನ್ನೀರ್ಸೆಲ್ವಂ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಜೊತೆಗೆ ನಾನು ಕೂಡ ಬಹುಮತ ಸಾಬೀತುಪಡಿಸ್ತೀನಿ ಅಂತ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರ ಜೊತೆಗೆ ಅಂಥ ಶಾಸಕರು ಇದ್ದಾರೆ, ಶಾಸಕರು ಇಲ್ಲದೇ ಇರೋ ಅಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಸರ್ಕಾರನ ಮಾಡ್ತಾರೆ, ಇಲ್ಲ ಶಶಿಕಲಾ ಅವ್ರಿಗೆ ಯಾವ ರೀತಿ ಸವಾಲನ್ನು ಹಾಕ್ತಿದ್ದಾರೆ? ಇಲ್ಲ ರಮೇಶ್ನವರೇ, ಇವತ್ತು ನೋಡಿದರೆ ಮೇಲೆ ಸಭೆ ಆಯಿತು, 131 MLA ಶಾಸಕರು ಬಂದವರೆ. ಇವಾಗ ಶಾಸಕರು ಒಗ್ಗಟ್ಟಾಗಿ ಇಲ್ಲೇ ಇದ್ದಾರೆ ಚಿನ್ನಮ್ಮ ನೇತೃತ್ವದಲ್ಲಿ. ಮತ್ತು ವೇರ್ ಇಸ್ ದ ಕ್ವಶನ್? ಅವ್ರ ಜೊತೆಗೆ 2 ಜನ ಇದ್ದಾರೆ, ಅಲ್ಲಿ ಎಕ್ಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲರನ್ನೂ ಇಲ್ಲೇ ಇದ್ದೀವಿ. ಯಾರೊಬ್ಬರೂ ಝೀರೋ ಪನ್ನೀರ್ಸೆಲ್ವಂ ಜೊತೆಗಿಲ್ಲ. ಇದು ಒಂದು ಸ್ಟೋರಿ. ಇದು ಹಿಂದೆ ಬೇರೆ ಪಕ್ಷ ಇದೆ, ಸ್ಟಾಲಿನ್ ಇದ್ದಾರೆ. ಮತ್ತು ನನಗೆ ನನ್ನ ಓನ್ ಒಪಿನಿಯನ್, ಈ ರಾಜ್ಯಪಾಲರ ಮೇಲೆ ನನಗೆ ಅನುಮಾನ ಇದೆ. ಐ ಹ್ಯಾವ್ ಡೌಟ್ ಅಬೌಟ್ ದ ಗವರ್ನರ್ ಆಫ್ ತಮಿಳ್ನಾಡು. ಸೊ he is playing fast 3 days. This is the way.
ರಾಜಕೀಯ ವಿಷಯಗಳು ಏನೇ ಇರ್ಬೋದು, ಜನರಲ್ಲಿ ಕೂಡ ಸಾಕಷ್ಟು ಅನುಮಾನಗಳಿರ್ತಕ್ಕಂಥದ್ದು. ಶಶಿಕಲಾ ಅವರ ಬಗ್ಗೆ, ಶಶಿಕಲಾ ಅವರು CM ಆಗಬಾರ್ದು, ಶಶಿಕಲಾ ಅವರು CM ಆದರೆ ರಾಜ್ಯಕ್ಕೆ ಭಾಳಷ್ಟು ತೊಂದರೆ ಆಗುತ್ತೆ, ಅಣ್ಣಾ DMK ಪಕ್ಷ ಕೂಡ ಭಾಳಷ್ಟು ತೊಂದರೆಯನ್ನು ಅನುಭವಿಸುತ್ತೆ. ಶಶಿಕಲಾ ಅವರು ಈ ಹಿಂದೆ ಜಯಲಲಿತಾ ಅವರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕವಾಗಿ ಪಕ್ಷಗಳ ಕಾರ್ಯಕರ್ತರಿಗೆ ತೊಂದರೆ ಮಾಡಿದ್ದಾರೆ, ಅಧಿಕಾರಿಗಳಿಗೆ ತೊಂದರೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿರ್ತಕ್ಕಂಥದ್ದು. ಈ ರೀತಿಯ ಆರೋಪಗಳಿರುವಂಥ ಸಂದರ್ಭದಲ್ಲಿ ಶಶಿಕಲಾ ಅವರನ್ನೇ ಯಾಕೆ ನೀವು ಆಯ್ಕೆ ಮಾಡ್ತಿದ್ದೀರಾ? ಇಲ್ಲ, ಒಂದು ಯಾಕೆ ಮಾಡಬಾರ್ದು ಅಂತ, ನೀವು ಯಾಕೆ ಮಾಡ್ತಾ ಇದ್ರಿ ಅಂತ ನನ್ನ ಹತ್ರ ಕೇಳಿದ್ರೆ ಯಾಕೆ ಅವ್ರನ್ನ ಮಾಡಬಾರ್ದು ನೀವು ಹೇಳಿ. ಅಮ್ಮ ಜೊತೆಗೆ ಇದ್ದರು, ಕೇಸ್ ಜೈಲಿಗೆ ಹೋಗುವಾಗ ಅವ್ರನ್ನ ಜೊತೆಗೆ ಹೋದರು. 13 ಕೇಸುಗಳನ್ನ, ಸುಳ್ಳು ಕೇಸುಗಳನ್ನ ಕರುಣಾನಿಧಿ ಸರ್ಕಾರ ನಮ್ಮ ಮೇಲೆ ಹಾಕ್ಸಿದೆ. ಅಮ್ಮ ಐಡಿಯಾ ಕೇಳಿ, ಅಮ್ಮ ಅಡ್ವೈಸ್ ಎಲ್ಲ ಕೇಳಿ ಒಂದು ಕೋಆರ್ಡಿನೇಷನ್ ಇತ್ತು ಚಿಕ್ಕಮ್ಮ ಅವರ ಹತ್ರ. ಎಲ್ಲ ಕೇಸುಗಳನ್ನು ಮುಗಿದೋಯ್ತು. ಒಂದೇ ಒಂದು ಕೇಸ್ ಮಾತ್ರ ಇವಾಗ ಪೆಂಡಿಂಗ್ ಇದೆ, ಅದನ್ನು ಅಪೀಲ್ಗೆ ಹೋಗಿರೋದು ಕೇಸು, ಅಕ್ಯೂಟಲ್ ಆಗಿರೋದು ಕೇಸು. ಅದರಿಂದ ಅವರು ಎಲ್ಲರನ್ನೂ ಪರಿಚಯ, ಅವರಿಗೆ ಕನ್ಯಾಕುಮಾರಿಯಿಂದ ಹಿಡಿದು ಹೊಸೂರಿಗೆ ಎಲ್ಲ ಪದಾರ್ಥಗಳು ಎಲ್ಲರನ್ನೂ ಪರಿಚಯ ಇದೆ ಚಿಕ್ಕಮ್ಮ ಅವರಿಗೆ. ಅದರಿಂದ ಅವರೇ ಇರಲಿ. ವಾಟ್ ಇಸ್ ದ ಪ್ರಾಬ್ಲಮ್? ನನ್ನ ಓನ್ ಒಪಿನಿಯನ್ಸ್, ದಿಸ್ ಪನ್ನೀರ್ ಸೆಲ್ವಂ ನಾಟ್ ಫಿಟ್ ಫಾರ್ ದಿಸ್ ಕೈಂಡ್ ಇನ್ಫಾರ್ಮೇಷನ್. ಇದನ್ನು ಮಾಡಿರೋದು ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಸ್ಥಾನನ ಕೊಡಿಸಿರೋದು ನಮ್ಮ ಅಮ್ಮ ಇಲ್ಲ. ತಿರ್ಗ ಹೇಳ್ತಾ ಇದ್ದೀನಿ, ಚಿಕ್ಕಮ್ಮ ಅವರು, ಶಶಿಕಲಾ ಅವರೇ ಅವರಿಗೆ ಕೊಟ್ಟಿದ್ದು ಇದನ್ನು ಸ್ಥಾನನ. ಇವತ್ತು ಸ್ಥಾನನ ಬಿಟ್ಕೊಡೋಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ, ಇದೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು, ನಿನ್ನ ಹೋಗಿದ್ದು ಅಮ್ಮ ಸೆತ್ತು ಹೋಗಿ ಎಷ್ಟು ದಿವಸ ಆಗಿದೆ ನೋಡಿ. ನಿನ್ನೆ ಸಡನ್ನಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂತಾರೆ ಅವರು. ಇಷ್ಟು ದಿವಸ ಹೇಗೆ ಧ್ಯಾನ ಮಾಡಿಲ್ಲ? ನಾನು 6 ಬಾರಿ ಹೋಗಿದ್ದೀನಿ, ಇವರು ಸುಮಾರು 10 ಸಾರಿ ಹೋಗಿದ್ದಾರೆ, ಅವರು ಒಂದು 15 ಸಾರಿ ಹೋಗಿರ್ಬೋದು. ನಿನ್ನೆನೇ ಬಂದಿರೋದು ಅವ್ರ ಸಮಾಧಿಗೆ, ನಿನ್ನೆ ಸಮಾಧಿಗೆ ಬಂದು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಅದು ಮಾಡ್ತೀನಿ ಅಂದರೆ ಇನ್ನೊಂದು ಸಾರಿ ಇವಾಗ ಈಸಿ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಫೈನಲ್ ಆಗಿ ತಮಿಳುನಾಡಲ್ಲಿ ಏನು ರಾಜಕೀಯ ಆಗುತ್ತೆ, ಏನು ಕಡೆಗೆ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗ್ತಾರಾ? ಶಶಿಕಲಾ ಅವರು ಮುಖ್ಯಮಂತ್ರಿ ಆದಮೇಲೆ ರಾಜ್ಯ ಸುಭಿಕ್ಷಾಗೆ ಬರುತ್ತಾ ಅಂತ? ಫುಲ್ಲು 131 MLAs. ಎಸ್, ಇದರ ನಡುವೆ ಈಗ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ